ಬರ್ರಿ ರಾಯನ ಮನಿ ಈಗ ಏನ್ರಿ ಕುಲ್ಕನ್ಯಾಗ ಎಲ್ಲಾರನ್ನೂ ಕರ್ಕೊಂಡ್ ಬರ್ರಿ ಒಳಗ. ಕೆಂಚವ್ವ, ಏ ಕೆಂಚವ್ವ, ಬಂದೆ ತಡೀರಿ. ಯಾಕೆ ಹೋದಿರ್ತೀರಿ? ನಿಂಗೆ ಹೋದ್ರಾಕ್ ನಮ್ಮ ನಾಯಿ ಮಾಡ್ಯಾನ ಪೈಕಿ. ಬರ್ರಿ ಅಪ್ಪ, ಕುಂದ್ರಿ ಕುಂದ್ರಿ. ಬಂದಿ ಒಂದು ಮೇಲೆ ಕುಂಡ್ರಂದ್ರ ಕುಂಡ್ರಬೇಕು, ನಿಂದ್ರಂದ್ರ ನಿಂದ್ರಬೇಕು. ಕೆಂಚವ್ವ, ರಾಯನ ಅದಾನೇನು ಮನಿಯಾಗ? ಅದೇನೋ ಕೆಲಸ ಐತೆ ಅಂತ ತಿರ್ಸರು ಹೋಗ್ಯಾನ್ರಿ ಅಪ್ಪ. ನಿಮ್ಮ ಜೊತೆ ಸೋತ ಈ ಕೆಂಪು ಮೂತಿನ ಯಾಕೆ ಕರೆದಂದಿರಿ? ಕೆಂಚವ್ವ, ಬ್ರಿಟಿಷ್ ಸೋತ್ರು ಬ್ರಿಟಿಷ್ ಸರ್ಕಾರ ಸುಮ್ಮನೆ ಕುಂತಿಲ್ವ? ತಂದು ಚಾಪ್ಲೇಟ್ ಕಲೆಕ್ಟ ಸೀಮ್ಯಾ ಕುಂತಾನೇನವ? ಕುಂತ್ರ ಎಲ್ಲಾರು ಕೂಡಿ ಕರೆಯಿಂದ ಕೈ ಬಿಡಲ್ಲ, ಯಾಕೆ ಚಿಂತೆ ಮಾಡ್ತೀರಿ? ಅಷ್ಟು ಸರ ಅಲ್ವಾ ತಾಯಿ? ಅದು ನೋಡಿ ಕೆಂಚವ್ವ, ಈ ಸಾಹೇಬ್ರಿಗೆ ಮಾತಿಗೆ ಬೆಲೆ ಕೊಟ್ಟು ಈ ಸಲ ಯುದ್ಧದೊಳಗ ನಿನ್ನ ಮಗ ತಮಗ ಸಹಾಯ ಆಗ್ತಾನೇನು ಅಂತ ಕೇಳಾಕ ಬಂದಿರಿ. ಗೌಡ್ರ ಮಾರಿ ಮ್ಯಾಗಿನ ಬೀಸಿ ಬಸ್ ಸೀರೆ ಉಟ್ಟ ಹೇಳು ಮಾತ್ರಿ ಇದ. ಕಿತ್ತೂರ್ ನಾಟ್ಯಾಗ ಹುಟ್ಟಿದ ಮಕ್ಕಳು ಮಾತಲ್ಲ. ನನ್ನ ಮಗ ರಾಯಣ್ಣನ ಯುದ್ಧಕ್ಕೆ ಕರಿಬೇಡ ಅಂತ ಹೇಳಕ್ ನಾಚಿಕೆಲ್ಲ ಬರ್ತಿಲ್ಲ ನಿಮ್ಮ ಜನಕ್ಕೆ? ಎದ್ದೇಳಿ ನನ್ನ ಮನೆ ಬಿಟ್ಟು. ಕೆಂಚವ್ವ, ಸಮಾಧಾನ ಸಮಾಧಾನ ಸಮಾಧಾನ. ನಿಮ್ಮಂತವರೇ ಕುಂತ ಬೆಂಕಿ ಹಚ್ಚೋ ಹೊತ್ನ್ಯಾಗ ಸಮಾಧಾನದ ನೀರ ಕುಚ್ಚಿ ಅಲ್ರಿ ಕೆಂಚವ್ವ. ಹುಲಿ ಜೊತೆ ಕುಸ್ತಿ ಹಿಡಿದ ಅದಕ್ಕೆ ಚಿತ್ತ ಕಡಿ ರಕ್ತ ಮಾಡಿ ಹೊರ ದತ್ತು ಪಡೆದ ಮಳೆದ ನಮ್ಮ ಹೆಣ್ಣಲ್ಲಿ ರಾಯಣ್ಣನ ಹಳೆದ ಅವಧಿ ನೆನಪಿದೆ. ಕೆಂಚವ್ವ, ಈ ಸಾಹೇಬ್ ಮಾತು ಕೇಳ್ರ ನಿನ್ನ ಮಗ ತಮ್ಮ ಹೊಟ್ಟಿ ಮಗನ್ ನೋಡ್ಕೊಂಡಂಗ್ ನೋಡ್ಕೋತಾರ ಏನವ್ವ? ಮಗನಂದ್ರೆ ಯಾಕ್ರಿ? ಅವ್ರ ಅಪ್ಪನ ನೋಡ್ಕೋತೇನಂತ ಆಸೆ ಹಚ್ಚಿದ್ರು. ಆಸೆ ಬಲಿ ಬೀಳಾಕ ನನ್ನ ಮಗ 108 ರಕ್ತ ಹುಟ್ಟಿದವನಲ್ರಿ. ಒಂದೇ ರಕ್ತ ಹುಟ್ಟ್ಯಾನ, ಆಗ ಅವನ ಬರಕಟ್ಟ್ಯಾನ. ಅವನ ಮುಂದೆ ಈ ಮಾತು ತೆಗಿರಿ, ನಿಮ್ಮನ ಜೀವ ಸುಗಿದು ಬಿಡ್ತಾನ. ರಾಯಣ್ಣ ಬಂದ ಮುಗಿತಿನ ನಮ್ಮ ಕತಿ. ಕುಲಕರ್ಣರ ಈ ಕೆಂಪು ಮಾರಿ ಮೋತಿನ ಎಲ್ಲರೇ ಅಡಗಿಸಿಡ್ರಿ, ಇಲ್ಲಾಂದ್ರೆ ನಮ್ಮ ಕತಿ ಮುಗಿತೈತಿ. ತಿಳಿರಿ. ಹಿಂಗೆ ಒಳಗ್ ಬರ್ರಿ ಸಾಹೇಬ್ರ, ಒಳಗ್ ನಡ್ರಿ ಒಳಗ್ ನಡ್ರಿ. ಯಾಕ್ರಿ ಲಿಂಗನ್ ಗೌಡ್ರ ದೇಶ ಅಂತಕ್ ಬಂದ ಈ ಮಂಗ್ಯಾಗ ಮುಸುಡಿ ಅವ್ರ ಮಣಿಯಾಗ ಮುಚ್ಚಿಟ್ಟ ನಮ್ಮವ್ ಚಂಡವ ತಾಯಿಗೆ ದ್ರೋಹ ಬಗೆ ಅಂತೀರ? ಹಂಗಲ್ಲವ. ನಿನ್ನ ಮಗ ರಾಯಣ್ಣಿಗೆ ಸಿಟ್ಟು ಬಂತಂದ್ರ ಯಾರಿಗೆ ಏನ್ ಮಾಡ್ತಾನೋ ಹೇಳಕ್ ಬಿಡುದಿಲ್ಲ. ಅದಕ್ಕೆ ನಿನ್ನ ಮನೆಗೆ ಬಂದಿರೋ ಈ ಸಾಹೇಬನ ಕೊಂದು ಬಿಟ್ರ ಅವನ ಹೆಣ್ಣಕ್ ಪಂಚರು ಸಾಕ್ಷಿ ನಾವೇ ಆಗಬೇಕಾಗ್ತೈತಿ ಅವ. ಅದಕ್ಕೆ ನಿನ್ನ ಮನೆಗೆ ಬಂದಾನಂದ ಮೇಲೆ ಅವನ ಸುರಕ್ಷಿತ ಕಳಿಸುವುದು ನಿನ್ನ ಧರ್ಮ. ನಡೀರಿ ಸಾಹೇಬ್ರ, ಒಳಗ್ ನಡ್ರಿ ಒಳಗ್ ನಡ್ರಿ. ಏ ಬಂದ್ಲೆ ಲಿಂಗ್ಯ, ರಾಯಣ ಬಂದ್ಲೆ, ಸುಮ್ಮನಿರು. ನಮಸ್ಕಾರಪ್ಪ ರಾಯಣ, ನಮಸ್ಕಾರ. ಇದೇನ್ರಿ ಗೌಡ್ರ, ಊರಿಗೆ ದೊಡ್ಡವ್ರು ನೀವು ನನಗೆ ನಮಸ್ಕಾರ ಮಾಡೋದ? ಯಾರು ದೊಡ್ಡವರು ಯಾರು ಸಣ್ಣವರು ಒಂದು ತಿಳಿದಂಗ ಆಗೈತಿ. ಎಲ್ಲಿ ಹೋಗಿದ್ಯೋ ರಾಯಣ್ಣ? ಯಾಕಂದ್ರ ಮನೆ ಕೆಲಸ ನೀ ಇಷ್ಟ ಕಾಳಜಿಯಿಂದ ಮಾಡೋ ಮಗನ ಅಲ್ಲ. ಕುಲಕರ್ಣ್ಯರ ಮಗ ಪಗ ಅಂದ್ರಿ ನಿಮ್ಮ ಏ ತಮ್ಮ, ಹಿರಿಯರದಾರು ಮಾತಿಗಂತ ತಿಳಿಸಿ ಹೇಳುವ ನಿನ್ನ ಮಗ್ಗ. ಅಲ್ಪ ರಾಯಣ್ಣ, ನೀ ಹೋಗಿದ್ದ ಆ ಕಿತ್ತೂರು ಚೆನ್ನಮ್ಮನ ಕೆಲಸಕ್ಕನೇ ಹೋದವಲ್ಲವೇ? ಸೋತ ಓಡಿ ಹೋದ ಆ ಕೆಂಪು ಕೋತಿಗಳು ಮತ್ತೆ ಯುದ್ಧಕ್ಕ ಬಂದಾರಂತ ಆ ಕಂಟಿ ನಾಯಿಗಳಿಗೆ ಮೆತ್ತಗ ಮಾಡಿ ಇನ್ನೊಮ್ಮೆ ಕಿತ್ತೂರು ಅಂದ್ರ ಉರಿ ಚಳಿ ಬರಬೇಕು. ನಿಜಾನಪ್ಪ ರಾಯಣ್ಣ, ಹಾಗೂ ಮಾತನಾಡಿದ್ರೆ ಚಂದ. ಹಿಂದಿನ ಯುದ್ಧದೊಳಗ ಆತ್ಯಾಕರೆ ಮಣ್ಣು ಮುಕ್ಕಿದ್ರು ಮುಗಿತ್ತಲ್ಲ ಏನಪ್ಪ? ಈಗ ಬಂದಿರೋ ಚಾಪ್ಲೇನ್ ಕಲೆಕ್ಟರ್ ಸಿಕ್ಕಾಪಟ್ಟೆ ದೊಡ್ಡ ಸೈನ್ಯ ತಂದು ಇಟ್ಟ ಬಿಟ್ಟಾನ. ಸೈನ್ಯದ ಸಾಗರವೇ ತಂದಿಟ್ಟರು. ಚಂಡಮಾರುತದಂತೆ ನುಗ್ಗಿ ಬಂಡರ ರುಂಡ ಮುಂಡವನ್ನು ಬೇರ್ಪಡಿಸುವ ಶಕ್ತಿ ಕಿತ್ತೂರ ನಾಡ ಮಕ್ಕಳಿಗೆ ಹುಟ್ಟಿನಿಂದಲೇ ಇದೆ. ಕುಲಕರ್ಣ್ಯರ ವೈರಿನ ಗಂಡ ಹೆದರಿ ಮನೆಯಲ್ಲಿ ಕುಂಡ್ರಲು ನಿಮ್ಮಂಗ ತುಪ್ಪ ಸಕ್ರೆ ತಿಂದು ಬ್ಯಾಕ್ಗಿದ್ದರೆ ಮಲಗು ಚಾಳಿ ಅಲ್ರಿ. ನಂದು ಕುರಿಯ ಹಾಲು ಕುಡಿದು ಕಾಡಡುವೆ
ತಿರುಗಿ ಹೊತ್ತ ಬಂದಾಗ ಕತ್ತೆ ಹೋದ್ರು ಚಿಂತಿಲ್ಲ, ಕಿತ್ತೂರ ಕೈ ಬಿಡುವುದಿಲ್ಲ ಅಂತ ಹೇಳುವ ಗಂಡದೆ ನಂದು. ಗೊತ್ತಾಗ್ತ ರಾಯಣ್ಣ, ನಾವು ನಿನ್ನ ಒಳ್ಳೆಯೋದಕ್ಕೆ ವಿಚಾರ ಮಾಡೋದಕ್ಕೆ ಬಂದಿ, ನೀನು ಏನೂ ಮಾಡುವುದಿಲ್ಲ ಅಂತ ವಚನ ಕೊಟ್ರೆ ಹೇಳ್ತೀನಿ ನೋಡಪ್ಪ. ಗೌಡ್ರ ಮನಿಗೆ ಬಂದಾರ ಮೇಲ ಕೈ ಮಾಡುವಷ್ಟ ಕೆಟ್ಟ ಅಲ್ರಿ ರಾಯಣ್ಣ. ನೀವು ಒಳ್ಳೆಯದು ಗೊತ್ತೈತಿ, ಆದ್ರೂ ಮೊದಲೇ ಕೇಳೋದು ಒಳ್ಳೇದು. ಹೇಳ್ರಿ ಕುಲಕರ್ಣಿಗಳೇ. ನೀವ ಹೇಳ್ಬಿಟ್ರಿ ಗೌಡ್ರ. ನಿಮ್ಮ ಬಾಯಾಗ ಮಾತು ಒಳ್ಳೆ ಮುತ್ತುದಿದ್ದಂಗ ಉದುರ್ತಾವ, ಸ್ವಲ್ಪ ಕೆಸತ್ತ ಬಾಯಾಗಿಂದ ಹಲ್ಲು ಉದುರ್ತಾವ, ಎಚ್ಚರದಿಂದ ಹೇಳ್ರಿ. ರಾಯಣ್ಣ, ಬ್ರಿಟಿಷ್ ಸರ್ಕಾರದವರು ನಿಮ್ಮ ಕಾರ್ಯಕ್ಕೆ ಧೈರ್ಯಕ್ಕೆ ಭಯಂಕರ ಮೆಚ್ಚಿದ್ದಾರಷ್ಟೇ. ಸಂತೋಷ. ಇಂಥ ಒಳ್ಳೆಯ ಹುಡುಗ ಸುಮ್ಮನೆ ಕಿತ್ತೂರು ಚೆನ್ನಮ್ಮನ ಬೆನ್ನತ್ತಿ ಸತ್ತು ಹೋಗುವುದಕ್ಕಿಂತ ಬ್ರಿಟಿಷರ ಕಾಲಿಗೆ ಬೆದ್ದು ಕ್ಷಮೆ ಕೇಳು, ಅವರ ಗುಮಾಸ್ತ ಆಗುವಂತೀರಾ ಬಾಳಪ್ಪನವರ ಅಷ್ಟಕ್ಕೆ ನಾಲಿಗೆ ಹಲ್ಲ ಇಟ್ಕೊಂಡ ಕುಂಡ್ತಿರೋ ಏನ ಕಿತ್ತ ಕೈಯಾಗ ಕೊಡಂತಿರೋ. ನಮ್ಮ ದೇಶಕ್ಕ ಬಂದು ನಮ್ಮಲ್ಲಿ ಬೆಂಕಿ ಹಚ್ಚಿ ತಮ್ಮ ತೆನೆ ಸುಟ್ಟುಕೊಳ್ಳುವ ಆ ನೀಚರ ಬೆನ್ನು ಕಟ್ಟಿ ಹುಟ್ಟಿದ ನೆಲ ಮರ್ತು ಬಿಡು ಅಂತ ಹೇಳಾಕ ನಾಚಿಕಾದ್ರೂ ಬರ್ತೈತಿರಿ ನಿಮ್ಮ ಜನ್ಮಕ್ಕ. ಬರೋದು ಯಾಕೋ ತಮ್ಮ, ಈಗ ಬಂದು ಹೋತ ಯಾಕೋ ವೆಂಕಪ್ಪ. ಸುಮ್ಮನಿರೋ ಲಿಂಗ್ಯ. ನೋಡ್ರಾಯಣ್ಣ, ಇಂದಲ್ಲ ನಾಳೆ ಇಂಗ್ಲೇಜಿ ಜನ ನಮ್ಮನೆ ಆಳುತ್ತಾರೆ ಎನ್ನುವುದನ್ನೇ ಮರಿಬ್ಯಾಡ. ಅಂತವ್ರನ್ನ ಎದುರು ಹಾಕಿಕೊಳ್ಳುವುದು ಒಳ್ಳೆಯದಲ್ಲ. ಯಾಕಂದ್ರೆ ಹೇಳಿ ಕೇಳಿ ಕುರಿ ನಾಯಿ ನರಿ ತಿನ್ನುವ ಜನ ಅದು. ನಾಯಿ ನರಿ ತಿನ್ನುವ ಜನ ಅವರಾದ್ರ ಅವರನ್ನೇ ತಿಂದು ದಕ್ಕಿಸಿಕೊಳ್ಳುವ ಜನ ನಾವದಿವೆ ನೋಡ್ರಿ. ಮತ್ತ ಆ ಹಂದಿ ತಿನ್ನುವ ಜನ ತೋರಿಸಿದ ಆಸೆಗಾಗಿ ನೀವು ಹತ್ತಿಂದಿತ್ತ ಇತ್ತಿಂದತ್ತ ಹಚ್ಚೋ ಚುಚ್ಚೋ ಹಲಕಟಗಿರಿ ಮಾಡ್ರಿ. ಗೌಡ್ರಾದ್ರೂ ಚಿಂತಿಲ್ಲ, ನಿಮ್ಮನ್ನ ಜೀವಂತ ಸುಟ್ಟು ಬಿಡ್ತಾನೆ. ಯಾಕೆ ವೆಂಕಪ್ಪ ನಡೀರಿ, ಇನ್ ಸಾಕು. ರಾಯಣ್ಣ, ಹೊಟ್ಟೆ ಹಸಿದೈತಂತ ಸಿಕ್ಕಾಪಟ್ಟೆ ದೊಡ್ಡ ತುತ್ತು ನುಂಗಾಕ ಹೋದ್ರ ಗಂಟಲದಾಗ ಸಿಕ್ಕ ಸತ್ತು ಹೋಗ್ಬೇಕಾಗ್ತೈತಿ. ಸತ್ತರು ಕಿತ್ತೂರಿನ ನಾಡಿನ ಮಗನಾಗಿ ಸಾಯ್ತಿನೋ ವಿನಃ ಫಿರಂಗಿಗಳ ಪಾದಕ್ಕೆ ಬಿದ್ದು ಬದುಕೋದು ಮಾತ್ರ ಎಂದೆಂದಿಗೂ ಸಾಧ್ಯವಿಲ್ಲ. ತಿಳಿದು ಮಾತಾಡು ರಾಯಣ್ಣ. ಯಾಕೆ ಮಳ್ ಕುರ್ಬನ್ ಕುರಿ ಒದಿರಿದಂಗ ಒದರ್ತಿ? ಈ ಮಳ್ಳು ಕುರುಬ್ ಟೈಪ್ ಕಂಬಳಿಗಳನ್ನು ಬಿಟ್ಟ ಕತ್ತಿ ಕಟಾರಿಗಳನ್ನು ಹಿಡಿದು ಕೆಂಪು ಕೋತಿಗಳ ಕತ್ತು ಕತ್ತರಿಸಲು ಟೊಂಕ ಕಟ್ಟಿ ನಿಂತಿರುವಾಗ ಗೌಡ್ರು ಕುಲಕರ್ಣ್ಯರ ಮನೆತನದಲ್ಲಿ ಹುಟ್ಟಿ ಹಳೆದ ತಾಯಿಯನ್ನೇ ಮರ್ತು ಬಿಡು ಅಂತ ಹೇಳುವ ನಿಮ್ಮ ರಕ್ತ ಯಾವ ಕುಲದಿರ್ಬೇಕ್ರಿ ಕುಲಕರ್ಣ್ಯರ? ರಾಯಣ್ಣ, ನೆಲ ಹೋದ್ರೂ ಚಿಂತೆ ಇಲ್ಲ, ಫಲ ಪಡಿಬೇಕು ತಮ್ಮ, ಫಲ ಪಡಿಬೇಕು. ನೆಲದ ಆಸೆಗಾಗಿ ಫಲದ ಆಸೆಗಾಗಿ ನೆಲ ಕಳೆದುಕೊಳ್ಳುವ ಕುಲಕರ್ಣ್ಯರ ಕುಲ ಅಂದ್ರೆ ನಂದು. ರಕ್ತ ಹರಿದರೂ ಚಿಂತಿಲ್ಲ, ನೆಲ ಬೇಕೆನ್ನುವ ಛಲ ನಂದು. ಹಂಗ ನೋಡ್ರಿ, ಕಿತ್ತೂರು ನಾಡಿನಾಗ ಎಲ್ಲಾರು ರಕ್ತ ಒಂದೇ. ಮಾತೆತ್ತಿದರ ಕತ್ತಿ ಖಡ್ಗ ಯುದ್ಧ ಇದೇ ಇಲ್ಲಿ. ಇನ್ನೇನು ಮುಗಿದಂತ ಆಯ್ತು ಎಲ್ಲ. ವೆಂಕಪ್ಪ ನಡೀರಿ ಹೋಗೋಣ. ಕರೀರ ಕೆಂಪು ಮೋತಿ ಕೋತಿನ. ಕೆಂಪು ಮೋತಿಯ ಕುನ್ನಿ. ರಾಯಣ್ಣ, ನಿನ್ನ ತಾಯಿ ಮಾಡಿದ ತಪ್ಪು ಹೊಟ್ಟೆಗೆ ಹಾಕೋಯಪ್ಪ. ಇವರು ತಮ್ಮ ಜೊತೆ ಒಬ್ಬ ಪಿರಂಗಿಯಗರನ್ನು ಕರೆದುಕೊಂಡು ಬಂದಿದ್ರು. ನೀನು ಎಲ್ಲಿ ಸಿಟ್ಟಿಗೆದ್ದು ಕೊಂದಾಕ್ತಿ ಅಂತ ಅವನನ್ನು ಒಳಗೆ ಮುಚ್ಚಿಟ್ಟಿದ್ದಾರೆ. ಅವ್ವ, ಎಂತ ಕೆಲಸ ಮಾಡಿದೆವ್ವ. ನಮ್ಮ ದೇಶದಿಂದ ಈ ನಾಯಿಗಳನ್ನು ಹೊಡೆದೋಡಿಸಬೇಕೆಂತ ಪಣ ತೊಟ್ಟು ರಣರಂಗದಲ್ಲಿ ಕನ್ನಡ ನಾಡಿನ ಮಕ್ಕಳು ರಕ್ತ ಹರಿಸಿದ್ದನ್ನು ಮರೆತು ಈ ಪಾಪಿನ ಮುಚ್ಚಿಟ್ಟ ನನ್ನ ಕೊಂದು ಬಿಟ್ಟೆವ್ವ, ನನ್ನ ಕೊಂದು
ನಾನಿದ್ದು ಸತ್ತಂತೆ ನಾನಿದ್ದು ಸತ್ತಂತೆ ಇಲ್ಲ ಇಲ್ಲ ಆ ನಾಯಿಗೆ ಮಾತ್ರ ಜೀವಂತ ಬಿಡುವುದಿಲ್ಲ. ಕೆಂಚವ್ವ ಮಗ ರಣಭೂಮಿಯಾಗ ರಣ ಹೊಲಗೆ ಹೊಡೆಸಿ ಗುರಿ ನೋಡಿ ಗುಂಡಿಟ್ಟು ಎದೆ ಸಿಡಿದರು ಬ್ಯಾಡ ಅಂತಿದ್ದಿಲ್ಲ. ಈಗ ಚೆನ್ನವ್ವ ತಾಯಿಯ ಮಾತಿನಂಗ ನಡೆದಿದ್ದೀವಿ. ನಿನ್ನ ಮನೆ ಇದೆ ಅನ್ನೋದು ಅವರಿಗೇನು ಗೊತ್ತು. ನಮ್ಮವರೇ ಕರೆದುಕೊಂಡು ಇಲ್ಲಿ ಬಂದು ಕುಂತಾರ. ಇವರಿಗೇನು ಮಾಡ್ತೀವೋ ಮಾಡು. ನಮ್ಮ ನಾಶ ಮಾಡಲು ಬಂದವರಿಗೆ ನಾವೇ ಸಹಾಯ ಮಾಡಿದ್ರ ಒಳ್ಳೇದೇನ್ರಿ ಅವ್ವ. ಚೆನ್ನವ್ವ ಅಂದು ತುಂಬಿದ ದರ್ಬಾರದಲ್ಲಿ ನನ್ನ ಕಂದ ರಾಯ ಗಂಡುಗಲಿ ಎಂದು ಆನಂದದಿಂದ ಅಪ್ಪಿಕೊಂಡಿದ್ದೆಲ್ಲ. ಅದೇ ಗಂಡುಗಲಿಯ ಮನೆಗೆ ಸದ್ದಿಲ್ಲದೆ ವೈರಿ ಬಂದು ಹೋದ ಸುದ್ದಿ ನಿನ್ನ ಕಿವಿಗೆ ಬಿದ್ದರೆ ವಜ್ರಾಘಾತವಾಗದೆ ಇರುವುದೇ ಅವ್ವ. ಈ ಪಾಪಿಗೆ ಬಿಡುವಂತ ನನ್ನ ತಾಯಿಯ ನಾಲಿಗೆಯಿಂದ ನುಡಿಸಿರುವಂತೆ ಬಿಡುವೆ, ಆದರೆ ನಮ್ಮವರಾದ ಈ ಬಂಡರಿಗೆ ಮಾತ್ರ. ಕೆಂಚವ್ವ ಕೆಂಚವ್ವ ಉಳಿಸವ್ವ ಉಳಿಸವ್ವ. ರಾಯಣ್ಣ ರಾಯಣ್ಣ ಇದೊಂದ್ಸಲ ಎಲ್ಲರನ್ನು ಬಿಟ್ಬಿಡು ಯಪ್ಪ. ಇನ್ನೊಮ್ಮೆ ಏನಾದರೂ ಮಾಡಿದರೋ ನಮ್ಮ ಗೋರಿ ನಾವ ಹೊಡ್ಕೊಂತೀವಿ. ನೋಡ್ರಿ, ಇಷ್ಟಕ್ಕೆ ಎಲ್ಲ ಮರೆತು ನಾವು ನೀವು ಒಂದಾಗಿ ಬಂದಿರೋ ಕೊತ್ತಿನಿಂದ ನಮ್ಮ ನಾಡ ಉಳಿಸಿಕೊಳ್ಳೋಣ. ಇದಕ್ಕ ತಪ್ಪಿದರ ನಾವು ಮಲಗೋ ಜಾಗಕ್ಕ ತುಪ್ಪದ ದೀಪ ಹಚ್ಚತಿ ಅಂತ ಖಾತ್ರಿ ಆಗೈತಿ ನಮಗ. ಏ ಎದಕ್ಕೆ ಮಾತಾಡತ್ತಿಲ್ಲೇ? ಮೊದಲು ಹೊರಗೆ ಹೋಗಿ ಜೀವ ಉಳಿಸಿಕೊಳ್ಳೋಣ. ಅಷ್ಟೇ ಅಲ್ಲ, ಬರ್ತೀನಪ್ಪ ಬರ್ತೀನಪ್ಪ. ಒಳ್ಳೆಯದು ಮಾಡಿದ್ದಪ್ಪ. ಮುಂದಾದ ಎಚ್ಚರಿಕೆಯಿಂದಿರ್ತಾವ. ಇಷ್ಟಕ್ಕೆ ಸುಮ್ಮನಿರೋ ಜಾತಿ ಅಲ್ಲವ್ವ ಅದು. ಅವ್ವ ಲಘು ನನಗ ಊಟಕ್ಕ ಬಸವ. ಊಟ ಮಾಡಿ ಲಕ್ಕಪ್ಪ ಮೊಮ್ಮಗ ಭಿಕ್ಷುಗತ್ತಿ ಚೆನ್ನ ಬಸವಗ ಭೇಟಿ ಆಗಬೇಕು. ಚೆನ್ನವ್ವ ತಾಯಿ ದರ್ಬಾರಕ್ಕೆ ಹೋಗಬೇಕು. ಸಾತ್ವಿಕ್ ಮಲ್ಲಿಕಾರ್ಜುನ ಪಾತ್ರನ ನಿಂಗರಾಜನ ಪಾತ್ರದಲ್ಲಿ ಗುರುನಂದನ್ ಮಾನಿನ್ ಕಾಮನಿ, ಕುಲಕರ್ಣಿಯ ಪಾತ್ರದಲ್ಲಿ ಮಲ್ಲಿಕಾರ್ಜುನ ಶ್ರೀಶೈಲ ಮಠಪತಿ, ಕೆಂಚವ್ವನ ಪಾತ್ರದಲ್ಲಿ ಅನನ್ಯ ಮಲ್ಲಯ್ಯ ಮಠಪತಿ, ನಿರ್ದೇಶನ